ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಭಂಡಾರ ಪ್ರಕಾಶನ ಹಮ್ಮಿಕೊಂಡಿರುವ ಪುಸ್ತಕ ಪರಿಚಯ ಸರಣಿಯನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಈ ಪುಸ್ತಕ ಪರಿಚಯ ಸರಣಿಯಲ್ಲಿ ನಾನು ಎತ್ತಿಕೊಂಡಂಥ ಪುಸ್ತಕದ ಹೆಸರು ಕೆರೆ ಬಾವಿ. ಇದು ಹೈದರಾಬಾದ್ ಕರ್ನಾಟಕದ ಸಾಲು ಸಂಪುಟದಲ್ಲಿ ಇದು ಮೂರನೇ ಸಂಪುಟವಾಗಿ ಕಂಡುಬಂದಿದೆ. ಇದರಲ್ಲಿ ಬಸವರಾಜ್ ಕೋಡುಗುಂಟಿಯವರು ಇದನ್ನು ಕಟ್ಟುಗ ಅಂದರೆ ಸಂಪಾದಕರಾಗಿ ಒಳಗೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ಬಸವರಾಜ್ ಕೋಡುಗುಂಟಿಯವರು ಮುನ್ನೋದು ಅಂತೇಳಿ ಒಂದೆರಡು ಮಾತುಗಳನ್ನು ಕೆರೆ ಬಾವಿಯ ಮಹತ್ವದ ಕುರಿತು ಮಾತಾಡಿದ್ದಾರೆ. ಅದರಲ್ಲಿ ಒಂದನ್ನು ನಾನು ಇಲ್ಲಿ ಓದಲು ಇಷ್ಟಪಡ್ತೇನೆ. ಕನ್ನಡದ ಲಕ್ಷ್ಮೀಧರಮತ್ತನ ಶಾಸನ ಇದೆಯಲ್ಲ, ಈ ಶಾಸನದಲ್ಲಿ ಕೆರೆ ಕಟ್ಟಿಸುವುದರ ಮಹತ್ವ ಹೇಗೆ ಹೇಳುತ್ತದೆ ಎಂಬುದರ ಕುರಿತು ಅವರು ಒಂದೆರಡು ಮಾತನಾಡಿದ್ದಾರೆ. ತಾಯಿ ಮಗುವನ್ನು ಬೆಳೆಸುವಾಗ ಸಮಾಜ ಸೇವೆ ಮಾಡು ಎಂದೇಳಿ ಹೇಳ್ತಾಳಂತ. ಅಂದರೆ ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ಸವೆಸು ಎಂದು ಹೇಳುತ್ತಾ ಬೆಳೆಸುತ್ತಿದ್ದಳು. ಅಂದರೆ ಆಗಿನ ಕಾಲದಲ್ಲಿ ಕೆರೆ ಮತ್ತು ಬಾವಿಯನ್ನು ಕಟ್ಟಿಸುವುದರ ಮಹತ್ವ ಎಷ್ಟಿತ್ತು ಎನ್ನುವುದು ಈ ಶಾಸನದಲ್ಲಿ ನಮಗೆ ದೊರೆಯುತ್ತೆ. ಹೀಗೆ ಈ ಕೆರೆ ಬಾವಿ ಪುಸ್ತಕದ ಪ್ರಮುಖ ಉದ್ದೇಶ ಏನಂದರೆ, ಇದು ಕೆರೆ ಮತ್ತು ಬಾವಿಗಳ ಕುರಿತು ಅಷ್ಟೇ ಮಾತಾಡಲ್ಲ, ಇದು ಜನಪದ ಸಾಹಿತ್ಯದ ಬಗ್ಗೆ ಮಾತಾಡುತ್ತೆ, ಶಾಸನದ ಬಗ್ಗೆ ಮಾತಾಡುತ್ತೆ, ಇತಿಹಾಸದ ಬಗ್ಗೆ ಮಾತಾಡುತ್ತೆ, ಆ ಕಾಲದ ಜನರ ಬದುಕಿನ ಬಗ್ಗೆ ಮಾತಾಡುತ್ತೆ. ಅಂದರೆ ಇಲ್ಲಿ ಒಟ್ಟು ಲೇಖನಗಳು ನಮಗೆ ಕೆರೆಯಲ್ಲಿ 14 ಭಾಗವನ್ನು ಮಾಡಿಕೊಂಡಿದ್ದಾರೆ. ಕೆರೆ ಅಂತ ಹೇಳಿದಾಗ ಇಲ್ಲಿ 14 ಲೇಖನಗಳಿದ್ದಾವೆ ಮತ್ತು ಬಾವಿ ಇದರಲ್ಲಿ 13 ಲೇಖನಗಳನ್ನು ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯ ಪ್ರದೇಶದಲ್ಲಿ ಇರುವಂಥ ಲೇಖನಗಳಿವು. ಅಂದರೆ ಇಲ್ಲಿ ಕೆರೆ ಬಾವಿ ಹೈದರಾಬಾದ್ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಕೆರೆ ಬಾವಿಗಳು. ಈ ಕೆರೆ ಬಾವಿ ಓದುತ್ತಾ ಹೋದ ಹಾಗೆ ಯಾವುದೋ ಒಂದು ಗೊತ್ತಿರದ ಹಳ್ಳಿಯಲ್ಲಿ ಹಾಳಾಗಿರುವಂಥ ಒಂದು ಬಾವಿ ಇರ್ಬೋದು, ಅಥವಾ ಈಗ ಪ್ರಚಲಿತ ಬಳಕೆಯಲ್ಲಿರುವಂಥ ಕೆರೆ ಇರ್ಬೋದು. ಈ ಕೆರೆ ಇತಿಹಾಸವನ್ನು ಎಕ್ಕುತ್ತಾ ಹೋದಾಗ ನಮಗೆ ಆದಿಲ್ ಶಾಹಿಗಳ ಕಾಲದ್ದು, ರಜಾಕಾರರ ಕಾಲದ್ದು, ಬಹುಮನಿ ಸುಲ್ತಾನರ ಕಾಲದ್ದು, ಹೀಗೆ ಒಂದೊಂದು ಇತಿಹಾಸದ ಕಾಲದ ಹಾದಿಯನ್ನು ಹಿಡಿದು ಈ ಕೆರೆ ಮತ್ತು ಬಾವಿಗಳು ಹೊರಡುವುದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಜನಪದದಲ್ಲೂ ಕೂಡ ಈ ಕೆರೆ ಬಾವಿಗಳು ಕಟ್ಟಿಸುವುದರ ಮಹತ್ವದ ಕುರಿತು ಕೂಡ ಈ ಪುಸ್ತಕ ಮಾತನಾಡಿದೆ. ಅದರಲ್ಲಿ ನಾನಿಲ್ಲಿ ಒಂದು ತ್ರಿಪುರಾಂತ ಕೆರೆಯದ ಕುರಿತು, ಬಸವ ಕಲ್ಯಾಣದಲ್ಲಿರುವಂಥ ತ್ರಿಪುರಾಂತ ಕೆರೆಯದ ಕುರಿತು ಜನಪದದ ಹಾಡು ಹೀಗಿದೆ. ಎಲ್ಲಿದ್ದೋ ಬಸವಣ್ಣ ಹಳ್ಳಿ ಮಂಟಾಳ ತ್ರಿಪುರಾಂತ ಕೆರೆ ಮ್ಯಾಲೋ ಬಸವಣ್ಣ. ಬಸವಣ್ಣ ಎಲ್ಲೇನಂದರೆ ತ್ರಿಪುರಾಂತ ಕೆರೆಯ ಮೇಲೆ ಅದನ್ನ ಅಂತೇಳಿ ಹೀಗೆ ಒಂದು ಜನಪದ ಹಾಡು ಕೂಡ ಇಲ್ಲಿ ನಾವು ನೋಡ್ತೀವಿ. ಇದೇ ರೀತಿಯಾಗಿ ಒಂದು ಕೆರೆ, ಒಂದು ಬಾವಿ ಹೇಗೆ ಇತಿಹಾಸವನ್ನು ಕಟ್ಟುತ್ತದೆ ಅಂತೇಳಿ ನೋಡಿದಾಗ, ಆ ಬಾವಿ ಯಾವ ಕಾಲದಲ್ಲಿ ನಿರ್ಮಾಣವಾಗಿದೆ, ಯಾವ ಶೈಲಿಯಲ್ಲಿ ನಿರ್ಮಾಣವಾಗಿದೆ, ಮತ್ತು ಇದು ಏತಕ್ಕಾಗಿ ಬಳಸುತ್ತಿದ್ದರು, ಅಂದರೆ ಪ್ರಾಸ್ತವ್ಯ ಎದಕ್ಕಿತ್ತು ಅಂದರೆ ಪೂಜೆಕ್ಕೋ ಸಾರ್ವಜನಿಕರಿಗೋ, ಮತ್ತು ಇದಕ್ಕೆ ನೀರಿನ ಸಂಗ್ರಹಣೆ ಹೇಗಿತ್ತು, ಈ ಎಲ್ಲ ಒಂದು ಆಕಾರವನ್ನು ಕೂಡ ಈ ಕೆರೆಬಾವಿ ಪುಸ್ತಕದಲ್ಲಿ ನಾವು ನೋಡ್ಬೋದು. ಇದರ ಪ್ರಮುಖ ಉದ್ದೇಶ, ಕೆರೆಬಾವಿ ಹೆಸರೇ ಹೇಳುವಾಗೆ ಕೆರೆಬಾವಿ ಅಂದ ತಕ್ಷಣ ನಾವು ಕೆರೆ ಮತ್ತು ಬಾವಿ ಬಗ್ಗೆ ಏನು ಮಾತಾಡಿದೆ ಅನಿಸುತ್ತೆ. ಆದರೆ ಇದರ ಒಳಗೆ ಲೇಖನಗಳು ಓದುತ್ತಾ ಹೋದಾಗೆ ಒಂದು ಕೆರೆಯ ಇತಿಹಾಸ, ಆ ಊರಿನ ಇತಿಹಾಸ, ಆ ಕೆರೆ, ಆ ಊರಿನ ಇತಿಹಾಸ, ಆ ಕಾಲದ ಇತಿಹಾಸ, ಹೀಗೆ ಆ ಇತಿಹಾಸವನ್ನು ಬೆಳೆಸುತ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿಯ ಬದುಕಿದಂಥ ಸಮಾಜ, ಬಳಸುವಂಥ ನೀರಿನ ವ್ಯವಸ್ಥೆ, ಈಗ ಕೃಷಿ ವ್ಯವಸ್ಥೆ, ಇದನ್ನು ಕೂಡ ಒಂದೊಂದು ಲೇಖನಗಳು ಇಲ್ಲಿ ಮಾತಾಡುತ್ತಾ ಹೋಗೋದನ್ನು ನಾವು ಕಾಣ್ತೇವೆ. ಈ ಒಟ್ಟಿನಲ್ಲಿ ಈ ಲೇಖನ ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕದ ಕೆರೆ ಬಾವಿಗಳಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಅವರದೇ ಆದಂಥ ಒಳಗೊಂಡಂಥ ಇತಿಹಾಸವನ್ನು ಕೂಡ ಮಾತಾಡುತ್ತೆ. ಅಲ್ಲಿ ಬದುಕಿದಂಥ ಸಮಾಜದ ಕೂಡ ಮಾತಾಡುತ್ತೆ, ಮತ್ತು ಅಲ್ಲಿ ಕೃಷಿ ಪದ್ಧತಿ ರೀತಿ ಮಾತಾಡುತ್ತೆ. ಈ ರೀತಿಯಾದ ಎಲ್ಲ ಒಂದು ಒಳಗೊಳ್ಳುವ ಅಂಶಗಳನ್ನು ಈ ಕೆರೆ ಬಾವಿ ಪುಸ್ತಕ ಮಾಡುತ್ತೆ ಅಂಥೇಳಿ ನಾನಿಲ್ಲಿ
ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.